ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಚ್.ಎನ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಒನ್ನೋರ್ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ, ನೋಡಿ ಸ್ನೇಹಿತರೆ, ಎಲ್ಲರೂ ಒಂದು ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡಿ ರೇಷನ್ ಕಾರ್ಡ್ ಒರಿಜಿನಲ್ ಡೌನ್ಲೋಡ್ ಮಾಡಿಕೊಡ್ತೀವಿ ಅಂತ ಹೇಳಿ ಎಲ್ಲ ವೀಡಿಯೋಗಳು ಮಾಡಿರ್ತಾರೆ. ಬಟ್ ಆ ಒಂದು ವೀಡಿಯೋದಲ್ಲಿ ಅವರು ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡೋದು ಯಾವ ರೀತಿಯಪ್ಪ ಅಂದರೆ, ಸ್ಪೆಸಿಮೆನ್ ಕಾಪಿ ಇರ್ತಕ್ಕಂಥ ಒಂದು ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದಾರೆ ಸ್ನೇಹಿತರೆ. ಆ ಒಂದು ಸ್ಪೆಸಿಮೆನ್ ಕಾಪಿ ಬಿಟ್ಟು ಒರಿಜಿನಲ್ ಕಲರ್ ಪ್ರಿಂಟ್ನ ಯಾವ ರೀತಿಯಾಗಿ ಯಾವೊಂದು ವೆಬ್ಸೈಟ್ನಲ್ಲಿ ನಿಮಗೆ ಯಾವ ರೀತಿಯಾಗಿ ಸಿಗುತ್ತೆ ಮತ್ತು ಯಾವ ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಡಿಟ್ಟಾಗಿ ಒರಿಜಿನಲ್ ರೇಷನ್ ಕಾರ್ಡ್ನೇ ನೀವು ಡೌನ್ಲೋಡ್ ಮಾಡಿ ನೀವು ಒಂದು ಗ್ರಾಹಕರಿಗೆ ಕೊಡ್ಬೋದು ಸ್ನೇಹಿತರೆ. ಏನಪ್ಪ ಅಂತಂದರೆ, ಸೈಬರ್ ಸೆಂಟ್ರು ಇಲ್ಲಪ್ಪ ಅಂದರೆ ಆನ್ಲೈನ್ ಸೆಂಟ್ರ್ ಇರ್ತಕ್ಕಂಥವರು ಈ ಒಂದು ಸೇವೆಯನ್ನು ಅಥವಾ ಸರ್ವಿಸನ್ನು ನೀವು ಬಳಕೆಯನ್ನು ಮಾಡ್ಕೊಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಒಂದು ಒರಿಜಿನಲ್ ರೇಷನ್ ಕಾರ್ಡ್ನ ಪ್ರಿಂಟ್ ಕೊಡೋದರ ಮೂಲಕ ನೀವು ಒಂದು ಲಾಭವನ್ನು ಪಡಿಬೋದು ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಡಿಟ್ಟಾಗಿ ಒರಿಜಿನಲ್ ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಅದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದೇ ರೀತಿಯಾಗಿ ನೀವು ಆ ಒಂದು ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡಿ ಪ್ರಿಂಟನ್ನು ಗ್ರಾಹಕರಿಗೆ ಕೊಡ್ಬೋದು ಸ್ನೇಹಿತರೆ. ಅದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ, ಜೊತೆಗೆ ಒಂದು ಲೈಕ್ ಮಾಡಿ. ಆಯಿತಾ? ಲೈಕು. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಕ್ರೋಮ್ ಬ್ರೌಸರ್ನ ಓಪನ್ ಮಾಡೋಕ್ಕಾಗುತ್ತೆ. ಓಪನ್ ಮಾಡಿದ ನಂತರ ನೀವು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಏನಪ್ಪ ಅಂತಂದರೆ, ರೂರಲ್ ಸೇವಾ ಕೇಂದ್ರ ಅಂತ ನೀವು ಈ ಒಂದು ಸರ್ಚ್ ಬಾರಲ್ಲಿ ಸರ್ಚ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ಸರ್ಚ್ ಮಾಡಿದ ನಂತರ ನೀವು ಇಲ್ಲಿ ರೂರಲ್ ಸೇವಾ ಕೇಂದ್ರ ಅಂತ ಕಾಣ್ತಾ ಇದಲ್ವ ಸ್ನೇಹಿತರೆ, ಅಲ್ಲಿ ಬಂದು ನೀವು ಏನು ಮಾಡಬೇಕು, ಕ್ಲಿಕ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ಕ್ಲಿಕ್ ಮಾಡಿದ ನಂತರ ರೂರಲ್ ಸರ್ವಿಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವೇನಾದರೂ ಒಂದು ವೇಳೆ ಲಾಗಿನ್ ಅಂದರೆ ನೀವು ಪಾಸ್ವರ್ಡ್ ಇಲ್ಲಪ್ಪ ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ರಿಜಿಸ್ಟರ್ ಮಾಡಬೇಕಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದನ್ನ ಮೇಲೆ ಒಂದು ಐ ಕಾರ್ಡಲ್ಲಿ ಹಾಕ್ತೀನಿ ಸ್ನೇಹಿತರೆ. ಅಲ್ಲಿ ನೀವು ಅದೇ ರೀತಿಯಾಗಿ ರಿಜಿಸ್ಟರ್ ಮಾಡ್ಕೊಂಡು ಬಂದು ಇಲ್ಲಿ ಲಾಗಿನ್ ಆಗ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಓಪನ್ ಆದ ನಂತರ ಇಲ್ಲಿ ನೋಡಿ ಸ್ನೇಹಿತರೆ, ಏನಂತ ಇದಪ್ಪ ಅಂತಂದರೆ, ನಿಮ್ಮ ಒಂದು ವ್ಯಾಲೆಟ್ಗೆ ಮೊದಲು ರಿಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಮಿನಿಮಮ್ 100 ರೂಪೀಸ್ ರಿಚಾರ್ಜ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ರಿಚಾರ್ಜ್ ಮಾಡ್ಕೊಂಡ ನಂತರ ಈ ಒಂದು ಪ್ರಿಂಟ್ನ ತೆಗಿಯೋಕ್ಕೆ ಬರುತ್ತೆ ಸ್ನೇಹಿತರೆ. ರೇಷನ್ ಕಾರ್ಡ್ ಅಂತ ನೀವು ಇಲ್ಲಿದ್ದಾರೆ ಸ್ನೇಹಿತರೆ, ಅದ್ರ ಕ್ಲಿಕ್ ಮಾಡಿದರೆ ಆ್ಯಡ್ ರೇಷನ್ RC ಅಂತ ಬಂದಿದೆ. ನಂತರ ರೇಷನ್ ಕಾರ್ಡ್ ವಿತ್ OTP ಅಂತ ಕ್ಲಿಕ್ ಮಾಡಿ, ರೇಷನ್ ಕಾರ್ಡ್ OTP ಮೇಲೆ ಮತ್ತೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಡಿಸ್ಟಿಕ್ ಯಾವೊಂದು ಬ್ಲ್ಯಾಕಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಆ ಒಂದು ಬ್ಲ್ಯಾಕ್ನ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ. ನಂದು ಬಳ್ಳಾರಿ ಆಗಿರೋದನ್ನು ಇದನ್ನ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ರೇಷನ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಮೆಂಬರ್ ಇದರಲ್ಲಿ ಶೋ ಆಗ್ತಾರೆ ಸ್ನೇಹಿತರೆ. ಈ ಒಂದು ಮೆಂಬರ್ಗೆ ಯಾವೊಂದು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇದೆಯೋ ಆ ಒಂದು ಮೆಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೆಲೆಕ್ಟ್ ಮಾಡಿಕೊಂಡು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ಒಂದು ರೇಷನ್ ಕಾರ್ಡ್ನ ಇರ್ತಕ್ಕಂಥ ವ್ಯಕ್ತಿಗೆ ಆ OTP ಬರುತ್ತೆ ಸ್ನೇಹಿತರೆ. ಆ ಒಂದು OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. OTPನ ಎಂಟರ್ ಮಾಡಿದ ನಂತರ ನೀವೇನು ಮಾಡಬೇಕಾಗುತ್ತಪ್ಪ ಅಂದರೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ರೇಷನ್ ಕಾರ್ಡ್ನಲ್ಲಿರ್ತಕ್ಕಂಥ ಮೆಂಬರ್ ಎಲ್ಲ ಶೋ ಆಗ್ತಾರೆ ಸ್ನೇಹಿತರೆ. ಆ ಒಂದು ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥ ಮೆಂಬರ್ ಶೋ ಆದ ನಂತರ ನೀವು ಇಲ್ಲಿ ಜನ್ರೇಟ್ ಅಂತ ಇದೆಯಲ್ಲ ಸ್ನೇಹಿತರೆ, ಆ ಒಂದು ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಪ್ರಿಂಟ್ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾನು ಆಲ್ರೆಡಿ ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನೀವು ರೇಷನ್ ಕಾರ್ಡ್ ಅಂತ ಇದೆಲ್ಲ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಅಪ್ರೂವ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ರೇಷನ್ ಕಾರ್ಡ್ನ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ. ಅದಕ್ಕಾಗಿ ನಾನು ಜನ್ರೇಟ್ ಮಾಡಿಲ್ಲ ಸ್ನೇಹಿತರೆ. ಈ ಒಂದು ರೇಷನ್ ಕಾರ್ಡ್ ಪ್ರಿಂಟ್ ತೆಗಿಬೇಕಂದ್ರೆ 10 ರೂಪಾಯಿ ಚಾರ್ಜ್ ಕಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. 10 ರೂಪಾಯಿ ಚಾರ್ಜ್ನ ಕಟ್ ಮಾಡಿ ನೀವು ಈ ಒಂದು ರೇಷನ್ ಕಾರ್ಡ್ನ ನೀವು ಗ್ರಾಹಕರಿಗೆ ಒರಿಜಿನಲ್ ಪ್ರಿಂಟ್ನ ಕೊಡ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನಿಮ್ಮ ಒಂದು ಕಲರ್ ಒರಿಜಿನಲ್ ಪ್ರಿಂಟ್ನ ನೀವು ಕೊಡ್ಬೋದು ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಇದು ಯಾವ ರೀತಿಯಾಗಿ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಈ ಒಂದು ರೂರಲ್ ಸರ್ವಿಸಿಂದ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಬೇಕಂದರೆ ಯಾವ ರೀತಿ ರಿಜಿಸ್ಟರ್ ಮಾಡಬೇಕಂತ ಒಂದು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಆ ಒಂದು ವೀಡಿಯೋದಲ್ಲಿ ನೀವು ಹೋಗಿ ಯಾವ ರೀತಿ ನಾನು ರಿಜಿಸ್ಟರ್ ಆಗಿದ್ದೀನಿ ಆ ರೀತಿ ರಿಜಿಸ್ಟರ್ ಮಾಡಿಕೊಂಡು ಯೂಸರ್ ಐ ಡಿ ಪಾಸ್ವರ್ಡನ್ನು ಪಡ್ಕೊಂಡು ನೀವು ಈ ಒಂದು ರೇಷನ್ ಕಾರ್ಡ್ನ ಪ್ರಿಂಟ್ನ ನೀವು ತಗೋಬೋದು ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.